ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಮಹಾರಾಷ್ಟ್ರದಲ್ಲಿ ವರುಣನ ಆರ್ಭಟಕ್ಕೆ ಇಡೀ ಜನಜೀವನವೇ ಅಸ್ತವ್ಯಸ್ತಗೊಂಡಿದ್ದು ಈಗ ಮತ್ತೊಂದು ಆಘಾತಕಾರಿ ಘಟನೆ ನಡೆದಿದೆ. ಭಾರಿ ಮಳೆಯಿಂದಾಗಿ ನದಿಯೊಂದರಲ್ಲಿ ಬರೋಬ್ಬರಿ 3000ದಷ್ಟು LPG ಸಿಲಿಂಡರ್ಗಳು ಕೊಚ್ಕೊಂಡು ಹೋಗಿದ್ದು ಇಡೀ ರಾಯಗಢ ಜಿಲ್ಲೆಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನದಿ ತೀರದ ಜನರಿಗೆ ಈಗ ಜಿಲ್ಲಾಡಳಿತದಿಂದ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ನೀಡಲಾಗಿದೆ. ನದಿಯಲ್ಲಿ ಸಿಲಿಂಡರ್ಗಳು ತೇಲಿ ಬರ್ತಾ ಇರುವಂತಹ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇವೆ. ಈ ಘಟನೆ ಎಲ್ಲಿ ನಡೆದಿರುವಂತದ್ದು, ಜಿಲ್ಲಾಡಳಿತ ನೀಡಿರುವಂತಹ ಆ ಎಚ್ಚರಿಕೆ ಏನು, ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಪನ್ವೇಲ್ ತಾಲೂಕಿನ ಚಾವನೆ MIDCಯಲ್ಲಿರುವಂತಹ HPCL ಪಾತಾಳಗಂಗಾ LPG ಪ್ಲಾಂಟಿಂಗ್ ಒಂದು ಬ್ಲಾಟಿಂಗ್ ಪ್ಲಾಂಟ್ ಏನಿತ್ತು, ಅಲ್ಲಿ ಭಾರಿ ಮಳೆಯಿಂದಾಗಿ ಪ್ರವಾಹದ ನೀರು ನುಗ್ಗಿದೆ. ಮಳೆ ನೀರಿನ ರಭಸ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಆ ಸಿಲಿಂಡರ್ ಪ್ಲಾಂಟ್ನಲ್ಲಿ ಏನಿತ್ತು ಸುಮಾರು 3000ದಷ್ಟು LPG ಸಿಲಿಂಡರ್ಗಳು ಒಂದೇ ಸಲ ಪಾತಾಳಗಂಗಾ ನದಿಗೆ ಕೊಚ್ಕೊಂಡು ಹೋಗಿವೆ. ಇವುಗಳಲ್ಲಿ ಗ್ಯಾಸ್ ತುಂಬಿರುವಂತಹ ಮತ್ತು ಖಾಲಿ ಇರುವಂತಹ ಸಿಲಿಂಡರ್ಗಳು, ಎರಡೂ ರೀತಿಯ ಸಿಲಿಂಡರ್ಗಳು ಕೂಡ ಇವೆ. ನದಿಯ ಪ್ರವಾಹದ ನೀರಿನಲ್ಲಿ ನೂರಾರು ಸಿಲಿಂಡರ್ಗಳು ಒಟ್ಟಿಗೆ ತೇಲ್ಕೊಂಡು ಹೋಗ್ತಾ ಇರೋದಂತ ದೃಶ್ಯಗಳೇನಿದೆ, ಇದು ಸ್ಥಳೀಯರ ಮೊಬೈಲ್ ಅಲ್ಲಿ ಸೆರೆಯಾಗಿ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇದನ್ನ ನೋಡಿ ಸ್ಥಳೀಯರು ಕಂಗಾಲಾಗಿದ್ದಾರೆ. ಈ ಆಕಸ್ಮಿಕ ಅವಘಡದಿಂದಾಗಿ ನದಿ ತೀರದ ಗ್ರಾಮಸ್ಥರಲ್ಲಿ ಭೀತಿ ಆವರಿಸಿದೆ. ನದಿಯಲ್ಲಿ ತೇಲಿ ಹೋಗ್ತಾ ಇರುವಂತಹ ಸಿಲಿಂಡರ್ಗಳಿಂದ ಯಾವುದೇ ಅಪಾಯ ಸಂಭವಿಸಬಾರದು ಅಂತ ರಾಯಗಢ ಜಿಲ್ಲಾಧಿಕಾರಿ ಕಿಶನ್ ಜಾವಳೆ ಅವರು ಜನರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ನದಿಯ ನೀರಿನಲ್ಲಿ ತೇಲಿ ಬರುವ ಅಥವಾ ದಡಕ್ಕೆ ಬಂದು ಬೀಳುವಂತಹ ಯಾವುದೇ ಸಿಲಿಂಡರ್ಗಳನ್ನ ಸಾರ್ವಜನಿಕರು ಮುಟ್ಟೋದಕ್ಕೆ ಹೋಗಬೇಡಿ ಅಥವಾ ಯಾರೂ ಕೂಡ ಅವುಗಳನ್ನ ಮನೆಗೆ ತೆಗೆದುಕೊಂಡು ಹೋಗಬಾರ್ದು ಅಂತ ಮನವಿ ಮಾಡಿಕೊಂಡಿದ್ದಾರೆ. ನದಿಯಲ್ಲಿ ಕೊಚ್ಚಿ ಹೋಗಿರುವಂತಹ ಸಿಲಿಂಡರ್ಗಳಲ್ಲಿ ಗ್ಯಾಸ್ ಇದೆಯಾ ಅಥವಾ ಇಲ್ವಾ ಅಥವಾ ಅವು ಸುರಕ್ಷಿತ ಸ್ಥಿತಿಯಲ್ಲಿ ಇದೆಯಾ ಅನ್ನೋದಕ್ಕೆ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ. ಹಾಗಾಗಿ ಕುತೂಹಲಕ್ಕಾಗಿ ಅಥವಾ ಬಳಕೆಯ ಆಸೆಯಿಂದಾಗಿ ಅವುಗಳನ್ನು ಮುಟ್ಟುವಂಥದ್ದು ಅಥವಾ ಓಪನ್ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಜೀವಕ್ಕೆ ದೊಡ್ಡ ಕಂಟಕ ತರಬಹುದು ಅಂತ ಎಚ್ಚರಿಕೆಯನ್ನು ನೀಡಲಾಗಿದೆ. ಜಿಲ್ಲಾಡಳಿತ ಜನರಲ್ಲಿ ಧೈರ್ಯವನ್ನ ತುಂಬುತ್ತಾ ಇದೆ. ಅದೇ ರೀತಿಗೆ ಯಾವುದೇ ಕಾರಣಕ್ಕೂ ಕೂಡ ಯಾರು ರಿಸ್ಕ್ ತೆಗೆದುಕೊಳ್ಬೇಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದೆ. ಒಂದು ವೇಳೆ ನದಿಯಲ್ಲಾಗ್ಲಿ ಅಥವಾ ನದಿ ತೀರದ ಆಸುಪಾಸಿನಲ್ಲಿ ಎಲ್ಲಾದ್ರೂ LPG ಸಿಲಿಂಡರ್ಗಳು ಕಂಡು ಬಂದ್ರೆ ಕೂಡಲೇ ಸಾರ್ವಜನಿಕರು ತಕ್ಷಣವೇ ಸ್ಥಳೀಯ ಅಧಿಕಾರಿಗಳಿಗೆ ಅಥವಾ ಪೊಲೀಸ್ ಸಿಬ್ಬಂದಿಗೆ ಮಾಹಿತಿಯನ್ನು ನೀಡಬೇಕು ಅಂತ ತಿಳಿಸಲಾಗಿದೆ. ಮತ್ತೊಂದು ಕಡೆ ಇಂತಹ ಘಟನೆ ತಿಳಿತಾ ಇದ್ದಂತೆ ಎಚ್ಚೆತ್ತುಕೊಂಡಿರುವಂತಹ LPCL ಸಂಸ್ಥೆ ಮತ್ತು ಸ್ಥಳೀಯ ಆಡಳಿತದ ಅಧಿಕಾರಿಗಳು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಿದ್ದಾರೆ. ನದಿಯ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವಂತಹ ಸಿಲಿಂಡರ್ಗಳನ್ನು ಮತ್ತೆ ಪತ್ತೆ ಹಚ್ಚುವಂಥದ್ದು ಮತ್ತೆ ಅವುಗಳನ್ನು ಸುರಕ್ಷಿತವಾಗಿ ಮರಳಿ ವಶಕ್ಕೆ ಪಡೆಯೋದಕ್ಕೆ ಅಧಿಕಾರಿಗಳ ತಂಡ ಕೂಡ ಈಗಾಗಲೇ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದೆ. ಒಟ್ಟಾರೆ ಜಲಪ್ರಳಯದಂತಹ ಮಳೆಗೆ ಸಿಲಿಂಡರ್ಗಳೇ ನದಿಯಲ್ಲಿ ತೇಲ್ಕೊಂಡು ಹೋಗ್ತಾ ಇರುವಂಥದ್ದು ಪ್ರಕೃತಿಯ ವಿಕೋಪಕ್ಕೆ ಹಿಡಿದಂತಹ ಕನ್ನಡಿಯಾಗಿದೆ. ಒಂದೆಡೆ ಪ್ರವಾಹದ ಆತಂಕ ಇದೆ, ಮತ್ತೊಂದು ಕಡೆ ಗ್ಯಾಸ್ ಸಿಲಿಂಡರ್ಗಳು ಎಲ್ಲಿ ಸ್ಫೋಟ ಆಗುತ್ತೋ ಅನ್ನುವಂತಹ ಭೀತಿ ಆ ಸ್ಥಳೀಯ ಜನರಲ್ಲಿ ಆವರಿಸಿದೆ. ಯಾಕೆಂದ್ರೆ ಒಂದಲ್ಲ ಎರಡಲ್ಲ 3000 ಸಿಲಿಂಡರ್ಗಳು ಏಕಸಮನೆ ನದಿಯಲ್ಲಿ ತೇಲ್ಕೊಂಡು ಹೋಗ್ತಾ ಇರುವಂಥದ್ದು. ಜಿಲ್ಲಾಡಳಿತ ಮತ್ತು ರಕ್ಷಣಾ ಸಿಬ್ಬಂದಿ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಹಗಲಿರುಳು ಶ್ರಮ ಪಡ್ತಿದ್ದಾರೆ. ನದಿ ತೀರದ ಜನರು ಸದ್ಯಕ್ಕೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು, ಜಾಗರೂಕತೆಯಿಂದ ಇರಬೇಕು. ಪ್ರಕೃತಿಯ ಈ ಮುನಿಸು ಇನ್ನು ಎಷ್ಟು ದಿನ ಈ ರೀತಿ ಮುಂದುವರಿಯುತ್ತೆ ಮತ್ತು ಈ ಸಿಲಿಂಡರ್ಗಳನ್ನು ಸುರಕ್ಷಿತವಾಗಿ ಯಾವಾಗ ಅವರೇ ಎಲ್ಲ ಸಿಲಿಂಡರ್ಗಳನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.